ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ನಮಗೆ ಮುಖ್ಯವಾಗಿ ಕಡೆಯದಾಗಿ ಬಂದಿದೆ. ಶ್ರಾವಣ ಮಾಸದ ಕಡೆಯ ದಿನ ಅಂತ ಹೇಳಬಹುದು. ಆ ದಿನವೇ ಅಮಾವಾಸ್ಯೆ, ಶನಿವಾರದ ದಿನ ಬಂದಿದೆ ಸ್ನೇಹಿತರೆ. ತುಂಬಾ ವಿಶೇಷವಾಗಿರುತ್ತೆ. ಅಮಾವಾಸ್ಯೆ ಅಂದ ತಕ್ಷಣ ನೀವು ಅಮಾವಾಸ್ಯೆಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ರಿಗೂ ಕೂಡ ಪಿತೃಗಳು ಅನ್ನೋದು ಇದ್ದೇ ಇರುತ್ತೆ. ಪಿತೃಗಳನ್ನು ನೆನೆಸ್ಕೊಳ್ಳಿ. ಆ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಇಷ್ಟ ದೇವರನ್ನು, ಕುಲದೇವರನ್ನು, ಮನೆ ದೇವರನ್ನು ಯಾವ ರೀತಿ ಆರಾಧನೆ ಮಾಡ್ತೀವಿ ನೋಡಿ, ಅದೇ ಥರನೇ. ಯಾಕಂದರೆ ಎಷ್ಟೋ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ, ಅಣ್ಣ ತಮ್ಮಂದರು ದಾಯಾದಿಗಳಾಗಿರ್ತಾರೆ, ಜಗಳ ಆಗ್ತಾ ಇರುತ್ತೆ ನೋಡಬಹುದು. ಈ ಅಕ್ಕ ತಂಗಿರೇ ಆಗಿರಬಹುದು, ಅಣ್ಣ ತಮ್ಮಂದರೇ ಆಗಿರಬಹುದು. ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ, ಹೊಂದಾಣಿಕೆ ಅನ್ನೋದು ಇರೋದಿಲ್ಲ, ಪ್ರೀತಿ ವಿಶ್ವಾಸ ಅನ್ನೋದು ಇರೋದೇ ಇಲ್ಲ. ಕಾಯಿಲೆಗಳು ಜಾಸ್ತಿ ಇರುತ್ತೆ, ತುಂಬ ಕಾಯಿಲೆಗಳು ಬಿದ್ದಿರ್ತಾರೆ, ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಹಾಗೂ ನಿಮಗೆ ಸ್ವಂತ ಮನೆ ಅನ್ನೋದು ಇರೋದಿಲ್ಲ, ಮನೆ ಇದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ, ಆಸ್ತಿಗಳು ಅನ್ನೋದು ಸರಿಯಾಗಿರೋದಿಲ್ಲ. ಇದ್ದರೂ ಕೂಡ ಅದು ಏನೋ ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ಅಲಿತಾ ಇರುವಂಥದ್ದು. ಅಂಥವರು ನೀವು ಅಬ್ಸರ್ವ್ ಮಾಡಿ. ಬೇಕಂದರೆ ಈ ರೀತಿ ಏನಾದರೂ ಇದ್ದರೆ ಪಿತೃಗಳನ್ನು ಈ ದಿನ ಶನಿವಾರ ಕೂಡಿ ಬಂದಿದೆ ಸ್ನೇಹಿತರೆ. ನಾಯಿಗೆ ಹಾಗೂ ಕಾಗೆಗಳಿಗೆ ಏನಾದರೂ ಆಹಾರವನ್ನು ಆಫರ್ ಮಾಡಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಬಡವರಿಗೆ ಏನಾದರೂ ದಾನವನ್ನು ನಿಮ್ಮ ಇಷ್ಟಾನುಸಾರ ಏನಾದರೂ ಮಾಡಬಹುದು. ಶನಿವಾರದ ದಿನ ಕೆಲವೊಂದು ವಸ್ತುಗಳನ್ನು ಅಮಾವಾಸ್ಯೆ ಕೂಡಿ ಬಂದಿದೆ, ಅದಕ್ಕೆ ಮನೆಗೆ ತಗೊಂಡು ಬರಬೇಡಿ. ಈ ರೀತಿ ನಾವು ನೋಡಿ, ನಮ್ಮ ಹಿರಿಯರಿಗೆ ಮೊದಲೇ ಗೊತ್ತಿತ್ತು ನಾವು ಅಡಿಗೆ ಈ ದಿನಗಳಲ್ಲಿ ಇದನ್ನೇ ಮಾಡಬೇಕು, ಈ ರೀತಿಯೇ ನಡ್ಕೊಳ್ಬೇಕು, ಹಾಗೂ ಸ್ನಾನ ಈ ರೀತಿ ಮಾಡಬೇಕು, ಎಲ್ಲವೂ ಪ್ರತಿಯೊಂದು ಗೊತ್ತಿತ್ತು. ಅದಕ್ಕೆ ಕಾಯಿಲೆಗಳಿರಲಿಲ್ಲ. ಅವ್ರಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಅನ್ನೋದಿತ್ತು. ಅಷ್ಟು ವರ್ಷಗಳು ಸುಖ ಸಂತೋಷ ಎಲ್ಲವನ್ನು ಇಟ್ಕೊಂಡು ಬದುಕಿ ಬಾಳಿದಂಥವರು ಇದ್ದರು. ಈಗ ನಾವು ಎಷ್ಟೇ ದುಡಿದ್ರೂ ಕೂಡ ಏನೇ ಆದರೂ ಏನೋ ಓಡ್ತಾ ಇದ್ದೀವಿ, ಆದರೆ ನಮಗೆ ಯಾವುದೂ ಚೆನ್ನಾಗಿಲ್ಲ ಸ್ನೇಹಿತರೆ. ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅದನ್ನೆಲ್ಲ ಗಳಿಸ್ಕೊಳ್ಳೋದಕ್ಕೆ ಈ ರೀತಿಯ ದಿನಗಳನ್ನು, ಈ ತಿಥಿ ವಾರಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿಗೆ ಗ್ರಾಮ ದೇವತೆಗಳು, ಹಳ್ಳಿಗಳಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ನಮಗೆ ಗ್ರಾಮ ದೇವತೆಗಳು ಅನ್ನೋದು ಇರುತ್ತೆ. ಈ ಅಮಾವಾಸ್ಯೆಗೆ ಮುಖ್ಯವಾಗಿ ಅರಿಶಿಣದ ನೀರನ್ನು ಮಿಕ್ಸ್ ಮಾಡಿಕೊಂಡು ಬಿಂದಿಗೆ ತುಂಬ ಅಥವಾ ಒಂದು ಚೆಂಬು ತುಂಬ ನೀವು ತಗೊಂಡು ಬೇವಿನ ಎಲೆಗಳು ಸಿಕ್ಕಿದ್ರೆ ಅದರಲ್ಲಿ ಹಾಕ್ಬಿಟ್ಟು ಎತ್ಕೊಂಡೋಗಿ ಅಮ್ಮನಿಗೆ ಅಭಿಷೇಕ ಮಾಡಿ ಬನ್ನಿ. ಅರಿಶಿಣದ ನೀರಿನಿಂದ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ, ಕೋರಿಕೆಗಳು ಬೇಗ ಈಡೇರುತ್ತೆ, ಆರೋಗ್ಯವಾಗಿರಬಹುದು ಸ್ನೇಹಿತರೆ. ಎಲ್ಲರೂ ಸಾಧ್ಯವಾದರೆ ಮಾಡ್ಕೊಳ್ಬಹುದು. ಆ ದಿನ ನೋಡಿ, ಅಮ್ಮನಿಗೆ ಮೊಸರನ್ನವನ್ನು ನೀವು ನೈವೇದ್ಯವಾಗಿ ಇಡಬಹುದು. ಮೊಸರನ್ನವನ್ನು ಅಂದರೆ ತುಂಬಾ ಈಸಿಯಾಗಿ ನಾವು ಮಾಡಿದಂಥ ಅನ್ನಕ್ಕಾಗಲಿ ಮೊಸರಿಗಾಗಲಿ ಉಪ್ಪನ್ನು ಬೆರೆಸಬಾರ್ದು, ಯಾವುದೇ ರೀತಿಯ ಒಗ್ಗರಣೆ ಅಂತ ಹಾಕಬಾರ್ದು. ಡೈರೆಕ್ಟಾಗಿ ನಾವು ಅನ್ನ ಮಾಡಿರ್ತೀವಿ, ಮೊಸರನ್ನು ಅದ್ರ ಮೇಲೆ ಹಾಕ್ತೀವಿ. ಈ ರೀತಿ ಹಾಕ್ಬಿಟ್ಟು ತಾಯಿಗೆ ನೀವು ನೈವೇದ್ಯವಾಗಿ ಇಟ್ಟು ನಿಮ್ಮ ಮನೆಯವರು ಹಾಗೂ ಅಲ್ಲಿ ಬಂದಿರುವಂಥ ಯಾರಿಗಾದರೂ ನೀವು ಪ್ರಸಾದವಾಗಿ ಕೊಡಬಹುದು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಮಕ್ಕಳು ಚೆನ್ನಾಗಿ ನಿಮ್ಮ ಮಾತು ಕೇಳ್ತಾರೆ, ದಂಪತಿಗಳಿಗೆ ಮಕ್ಕಳಾಗುತ್ತೆ, ಆಸ್ತಿ ಅಂತಸ್ತು ಅನ್ನೋದು ನೀವು ಗಳಿಸ್ಕೊಳ್ತೀರಾ, ತುಂಬ ಚೆನ್ನಾಗಿರುತ್ತೆ. ಈ ದಿನ ಬೇವಿನ ಮರ ಸಿಕ್ಕಿದ್ರೆ ಬೇವಿನ ಮರವನ್ನು ಮುಟ್ಟಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಯಾಕಂದರೆ ಗ್ರಾಮ ದೇವತೆ ಅಂತ ಹೇಳ್ತೀವಿ ನಾವು. ಬೇವಿನ ಮರವನ್ನು ದೇವತೆಗಳು ನಿವಾಸ ಮಾಡಿರುವಂಥದ್ದು, 3 ದೇವತೆಗಳು. ಅದಕ್ಕೆ ಪೂಜೆಯನ್ನು ಮಾಡಬೇಕು. ಆ ದಿನ ಏನೂ ಆಗಲಿಲ್ಲ ಅಂದರೂ ಕೂಡ ಮರವನ್ನು ಮುಟ್ಟಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಬೇಗ ಬಗೆಹರಿಯುತ್ತೆ. ಈ ದಿನಗಳಲ್ಲಿ ಕೆಲವೊಂದು ಆಹಾರ ಸೇವನೆ ಮಾಡಬಾರ್ದು ಸ್ನೇಹಿತರೆ. ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಸುವರ್ಣಗಡ್ಡೆ ಅಂತ ಹೇಳ್ತೀವಿ, ಅದನ್ನು ಹಾಗೂ ಫ್ರೆಂಚೀಸು, ಇದನ್ನು ಯಾವುದೋ ರೂಪದಲ್ಲಿ ಇವುಗಳನ್ನೆಲ್ಲ ರೆಸ್ಟೋರೆಂಟ್ಗೆ ಹೋಗೋದಾಗಲಿ, ಹೋಟೆಲ್ಲು ಈ ಥರ ಹೋಗಿ ನಾವು ತಿನ್ನೋದಾಗಲಿ ಅದನ್ನೆಲ್ಲ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಆರೋಗ್ಯದ ಮೇಲೆ ತುಂಬಾ ವಿಪರೀತವಾಗಿ ಪರಿಣಾಮ ಬೀರುತ್ತೆ, ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿದೆ, ಆ ದಿನ ನೀವು ಮಿಸ್ ಮಾಡಬೇಡಿ, ಈ ಥರ ನಡ್ಕೊಳ್ಳಿ. ಹಾಗೆ ಸ್ನಾನದ ನೀರಿಗೆ, ಸ್ನಾನ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ
ನಾವು ಈ ರೀತಿಯ ಸ್ನಾನ ಮಾಡೋದ್ರಿಂದ ನಮಗೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಸ್ನಾನದ ನೀರಿಗೆ ಬೇವಿನ ಎಲೆ ಆಗಿರಬಹುದು ಹಾಗೂ ಅರಿಶಿಣ ಇಲ್ಲಾಂದರೆ ಎಳ್ಳು, ಸ್ವಲ್ಪ ಲಾವಂಚದ ಬೇರು ಇರುತ್ತಲ್ವ ಅದನ್ನು ಸ್ವಲ್ಪ ಇಷ್ಟು ಇದ್ದರೆ ಹಾಕ್ಕೊಳ್ಬಹುದು. ಇಲ್ಲ ಇದರಲ್ಲಿ ಯಾವುದು ಒಂದಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು. ಇಲ್ಲ ಇದು ಯಾವುದು ನಮ್ಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಂತೂ ನಾವು ಅರಿಶಿಣವನ್ನು ಇಟ್ಟೇ ಇರ್ತೀವಿ. ಅರಿಶಿಣವನ್ನು ಹಾಕ್ಕೊಳ್ಳಿ ಸಾಕು. ಇದೆಲ್ಲ ಸಿಕ್ಕಿದ್ರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಅರಿಶಿಣವನ್ನು ಹಾಕ್ಕೊಳ್ಬಹುದು. ಎಳ್ಳು ಬಂದು ಬಿಳಿ ಹಾಗೂ ಕಪ್ಪು ಈ ಎರಡು ವಿಧಾನದಲ್ಲಿ ಇರುತ್ತೆ. ನಿಮಗೆ ಯಾವುದು ಇರುತ್ತೆ ನೋಡಿ ಅದನ್ನು ಬಳಸ್ಕೊಳ್ಳಿ. ಸ್ನಾನಕ್ಕೆ ತುಂಬಾ ಪ್ರಾಧಾನ್ಯತೆ ಇದೆ ಸ್ನೇಹಿತರೆ. ನಾವು ಸ್ನಾನ ಮಾಡುವಂಥದ್ದನ್ನು ನಮಗೆ ಎಷ್ಟೋ ರೋಗ ರುಜಿನಗಳಿಂದ ದೂರ ಇರಬಹುದು, ದರಿದ್ರವನ್ನು ದೂರ ಮಾಡಬಹುದು. ಮನೆಯಲ್ಲಿ ತುಂಬ ಜನ ಕಡು ಬಡವರಿದ್ದೀವಿ ಅಂತ ಹೇಳಿದ್ರು ಕೂಡ ಸ್ನಾನಕ್ಕೆ ಈ ರೀತಿ ಬಳಸ್ಕೊಂಡ್ರೆ ನಮ್ಮ ದರಿದ್ರವೆಲ್ಲ ದೂರ ಆಗುತ್ತೆ. ಲಕ್ಷಾಧೀಶ್ವರರಲ್ಲ ಕೋಟ್ಯಾಧೀಶ್ವರರಾಗುವಂಥ ಯೋಗ ಕೂಡಿ ಬರುತ್ತೆ. ನೋಡಬಹುದು ನಾವು ನಮ್ಮ ಮಧ್ಯೆನೇ ಇರುವಂಥ ಎಷ್ಟೋ ಜನ ಅವ್ರಿಗೆ ತಿನ್ನೋದು ಊಟ ಕೂಡ ಇರಲಿಲ್ಲ. ಈಗ ನೋಡಿ ಒಂದು ಕಾಲದಲ್ಲಿ ಹೆಂಗಿದ್ರು ಇವಾಗ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತೀವಿ. ಕೆಲವೊಂದು ಬಾರಿ ನಾವುಗಳು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ವಿ, ಅದು ಎಲ್ಲ ಅನುಕೂಲ ಇತ್ತು. ಈಗ ನಾವು ನಮ್ಮ ಪರಿಸ್ಥಿತಿ ನೋಡಿ ತುಂಬ ಕೆಟ್ಟದಾಗಿದೆ ಅಂತಂದ್ಬಿಟ್ಟು, ಅಂದರೆ ಮೇಲೆ ಇರುವಂಥವರು ಕೆಳಗಡೆ ಬರ್ತಾರೆ, ಕೆಳಗಡೆ ಇರುವಂಥವರು ಮೇಲೆ ಹೋಗ್ತಾರೆ. ನಮ್ಮ ಪ್ರಯತ್ನ ಅನ್ನೋದು ನಿರಂತರವಾಗಿದ್ದಾಗ ದೇವರ ಅನುಗ್ರಹ, ಆಶೀರ್ವಾದ ಅನ್ನೋದು ಹಾಗೂ ಪಿತೃಗಳ ಆಶೀರ್ವಾದ ಅನ್ನೋದು ಸಿಕ್ಕಿಬಿಟ್ರೆ ಮಾತ್ರ ನಾವುಗಳು ತುಂಬ ಚೆನ್ನಾಗಿರ್ತೀವಿ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ವುಡನ್ ವಸ್ತುಗಳನ್ನು ತಗೊಂಡು ಬರಬೇಡಿ ಮನೆಗಳಿಗೆ. ಯಾವುದೇ ರೀತಿಯಲ್ಲಿ ನೀವು ಏನೇ ಒಂದು ಆಗಿರಬಹುದು ಶನಿವಾರದ ದಿನ ತಗೊಂಡು ಬರಬಾರ್ದು. ಹಾಗೆ ಕಬ್ಬಿಣದ ವಸ್ತುಗಳನ್ನು ಕೊಂಡ್ಕೊಂಡು ಬರಬೇಡಿ ಸ್ನೇಹಿತರೆ. ಮುಖ್ಯವಾಗಿ ಎಣ್ಣೆ ಪದಾರ್ಥಗಳು ಅಂದರೆ ದೇವರ ದೀಪಕ್ಕೆ ಹಾಕುವಂಥದ್ದು, ಅಡುಗೆಗೆ ಹಾಕುವಂಥದ್ದು ಯಾವುದೇ ರೀತಿಯ ಎಣ್ಣೆಗಳನ್ನು ತಗೊಂಡು ಬರಬಾರ್ದು. ಆದರೆ ನೀವು ಎಳ್ಳೆಣ್ಣೆಯನ್ನು ಹಾಗೂ ಎಣ್ಣೆಯನ್ನು ಯಾರಿಗಾದರೂ ದಾನವಾಗಿ ಕೊಡಬಹುದು. ಹಾಗೆ ಎಳ್ಳೆಣ್ಣೆಯನ್ನು ನೋಡಿ ದೇವಸ್ಥಾನಕ್ಕೆ ಅಂದರೆ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಏನಾದರೂ ಎಳ್ಳು ಬತ್ತಿ ಹಚ್ಚೋದು ಅಥವಾ ಎಳ್ಳೆಣ್ಣೆಯನ್ನು ನೀವು ಆಫರ್ ಮಾಡೋದು, ಈ ಥರ ಮಾಡಿದ್ರೆ ನಿಮಗೆ ಏನು ಶನಿ ದೋಷಗಳಿರುತ್ತೆ ನೋಡಿ ಆ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಬಹುದು. ಈ ರೀತಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಹಾಗೂ ಈ ಸಣ್ಣ ರೆಮಿಡಿಗಳನ್ನು ನಾವು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಸ್ನೇಹಿತರೆ. ನಾವು ಅಂದ್ಕೊಳ್ತೀವಿ ನಾವು ಮಾಡುವಂಥ ಊಟದಲ್ಲೇನಿದೆ, ಸ್ನಾನ ಮಾಡೋದ್ರಲ್ಲಿ ಏನಿದೆ ಅಂತ. ಕೆಲವೊಬ್ಬರು ತುಂಬ ಬುದ್ಧಿವಂತರು ಯೋಚನೆ ಮಾಡ್ತಾರೆ. ದಯವಿಟ್ಟು ನಮಗೆ ಬಂದಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ರೀತಿ ಕೆಲವು ನಮಗೆ ನಾವು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಆಗುವಂಥದ್ದು. ನಮಗೆ ನಾವೇ ಬದಲಾವಣೆ ಮಾಡಿಕೊಂಡಿಲ್ಲ ಅಂದರೆ ಮತ್ತು ನಾವು ಯಾರನ್ನೂ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ನಾವು ಯಾರಿಗೂ ಅಷ್ಟೇ ಏನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಕೆಲವೊಂದು ಈ ಸಮಸ್ಯೆಗಳು ಈ ರೀತಿ ಇದ್ದಾಗ ಮಾಡ್ಕೊಂಡು ನೋಡಿ, ಒಳ್ಳೆಯದಾಗುತ್ತೆ.